पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆಂಕಟನಾಥರು ವಿವಾಹ ಮಹೋತ್ಸವವನ್ನ ಮುಗಿಸಿಕೊಂಡು ತಮ್ಮ ಅನೇಕ ಬಂಧು ಬಾಂಧವರೊಡನೆ ಕೂಡಿಕೊಂಡು ತಮ್ಮ ಪಟ್ಟಣಕ್ಕೆ ಪ್ರಯಾಣವನ್ನ ಮಾಡ್ತಾ ಇರಬೇಕಾದ್ರೆ ಕಾಡಿನಲ್ಲಿ ಅನೇಕ ತರಹದ ವೃಕ್ಷಗಳು ಸಿಗ್ತಾ ಇದ್ವು. ಆ ಅನೇಕ ಜಾತಿಯ ವೃಕ್ಷಗಳು ಈ ವೆಂಕಟನಾಥರ ಆಗಮನಕ್ಕೆ ಕಾದುಕೊಂಡು ಕುಳಿತಂತೆ ವೆಂಕಟನಾಥರು ಬಂದ ತಕ್ಷಣವೇ ಆ ಎಲ್ಲ ವೃಕ್ಷಗಳು ಕೂಡ ಹೂವನ್ನ ಸುರಿಸ್ತಾ ಇದ್ವು ಅಂತ ಹೇಳಿ ಆ ದೋಹದ ಸಂಪತ್ತನ್ನ ವರ್ಣನೆ ಮಾಡ್ತಾ ಇದ್ರು ಕವಿಗಳು. ಮುಂದೆ ಕುರುಬಕ ಅನ್ನೋ ಒಂದು ವೃಕ್ಷದ ದೋಹದವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕುರುಬಕ ವಿಟಪೇ ಕುಶೇಷಯಾಕ್ಷ್ಯಾಃ ಕುಚಯಗಲಸ್ತಬಕೇನ ಕೋಮಲಾಂಗ್ಯಾಃ ಕಿಮಕೃತ ಸಮವಾಯಿನಾ ವಸಂತಸ್ತಬಕಕುಲಾನಿ ತದಾಕೃತೀನಿ ಯಸ್ಮಿನ್. ದೋಹದ ಶಾಸ್ತ್ರದಲ್ಲಿ ಕುರಬಕ ವೃಕ್ಷವನ್ನ ಯಾವ ಸ್ತ್ರೀಯರು ಆಲಿಂಗನವನ್ನ ಮಾಡಿಕೊಳ್ತಾರೋ ಆ ಸ್ತ್ರೀಯರ ಆಲಿಂಗನದ ನಂತರ ಆ ವೃಕ್ಷಗಳು ಹೂವುಗಳನ್ನ ಬಿಡ್ತಾವೆ ಅಂತ ಒಂದು ದೋಹದ ಶಾಸ್ತ್ರದ ಪ್ರಸಿದ್ಧಿ. ಕವಿ ಸಮಯ. ಈ ಕಾರಣದಿಂದ ಈ ಬೀಗರ ದಂಡು ಕುರಬಕ ವೃಕ್ಷದ ಸಮೀಪಕ್ಕೆ ಆಗಮಿಸ್ತಾ ಇದೆ. ಆ ಸಂದರ್ಭದಲ್ಲಿ ವಸಂತ ಋತು ಬೇರೆ, ಚೈತ್ರ ಮಾಸ ವಸಂತ ಋತು. ಇಂಥ ವಸಂತ ಋತುವಿನಲ್ಲಿ ಆ ಒಬ್ಬ ಸುಂದರಿಯಾದಂತಹ ಸ್ತ್ರೀ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಕುರಬಕ ಅನ್ನೋ ವೃಕ್ಷವನ್ನ ಬಿಗಿಯಾಗಿ ಅಪ್ಪಿಕೊಂಡು ಬಿಡ್ತಾಳಂತೆ ಆ ಸ್ತ್ರೀ. ಆ ಬಿಗಿಯಾಗಿ ಅಪ್ಪಿಕೊಂಡಿರ್ತಕ್ಕಂತಹ ಕಾರಣದಿಂದಲೇ ಆ ಹೂವನ್ನ ಕುರಬಕ ವೃಕ್ಷ ಗೊಂಚಲಿನ ತರ, ಅದು ಯಾವ ತರಹ ಗೊಂಚಲು ಅನ್ನೋದನ್ನ ಹೇಳ್ತಾರೆ. ಕುಚಯುಗಲಸ್ತಬಕೇನ ಕುಶೇಷಯಾಕ್ಷ್ಯಾಃ ಕುಚಯುಗಲಸ್ತಬಕೇನ, ತಾವರೆಯಂತಹ ಕಣ್ಣು ಇರುವಂತಹ ಯಾವ ಆ ಸುಂದರಿ ಇದ್ದಾಳೆ, ಆ ಸುಂದರಿಯ ಎರಡು ಸ್ತನಗಳ ಸಂಪೂರ್ಣ ಆಲಿಂಗನದಿಂದ ಆ ವೃಕ್ಷದಿಂದ ಸ್ತನದ ಆಕಾರದಲ್ಲಿ ಇರುವಂತಹ ಹೂವಿನ ಗೊಂಚಲುಗಳು ಬೀಳ್ತಾ ಇದ್ವಂತೆ ಆ ಸಂದರ್ಭದಲ್ಲಿ. ಅದನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯ. ಅಂಥ ಒಂದು ವಿಚಿತ್ರವಾಗಿರ್ತಕ್ಕಂತಹ ದೋಹದ ಆ ಸಂದರ್ಭದಲ್ಲಿ ಉಂಟಾಯಿತು. ಸ್ತಬಕ ಕುಲಾನಿ ಅಕೃತ ಕಿಂ, ಹೂವಿನ ಗೊಂಚಲುಗಳ ದೊಡ್ಡ ದೊಡ್ಡ ರಾಶಿಗಳನ್ನೇ ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದವೋ ಏನೋ ಅನ್ನುವಂತೆ ಇದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿ ಮುಂದಿನ ಶ್ಲೋಕದಲ್ಲಿ ಬಕುಲ ವೃಕ್ಷ ಅನ್ನುವಂತಹ ಮರದ ಒಂದು ದೋಹದವನ್ನ
ವರ್ಣನೆ ಮಾಡ್ತಾ ಇದ್ದಾರೆ. ಬಕುಲತರುರವಾಪ್ಯ ವಾರಿಜಾಕ್ಷ್ಯಾ ಮುಖರಸಸೇಚನಮುನ್ನತೋ ಬಲಾಯಾಃ प्रतिकृतिमकृतेव पक्ष्म्या लक्ष्याः प्रसव परम्परया तदङ्गभाजा. ಕೆಲವರೆಲ್ಲ ಸುಂದರಿಯರು ಇದ್ದರು. ಆ ಸುಂದರಿಯರು ತಮ್ಮ ಬಾಯಿ ತುಂಬ ಮದ್ಯವನ್ನ ಪಾನ ಮಾಡಿದ್ರಂತೆ. ಅವರು ಆ ಮದ್ಯವನ್ನ ಪಾನ ಮಾಡಿದಂತಹ ಆ ಎಲ್ಲ ಸುಂದರ ಸ್ತ್ರೀಯರು ಕೂಡ ಬಕುಲ ವೃಕ್ಷದ ಮೇಲೆ ಬಾಯಲ್ಲಿ ಇದ್ದಂತಹ ಮದ್ಯವನ್ನ ಉಗುಳ್ತಾರಂತೆ ಆ ಸುಂದರ ಸ್ತ್ರೀಯರು. ಯಾವಾಗ ತಮ್ಮ ಬಾಯಲ್ಲಿ ಆ ಮದ್ಯವನ್ನ ತಮ್ಮ ಬಾಯಲ್ಲಿ ಮದ್ಯ ಇರುತ್ತೋ ಆ ಮದ್ಯವನ್ನ ವೃಕ್ಷದ ಮೇಲೆ ಸುರಿಸಿದರೆ ಅಥವಾ ಉಗಿದರೆ ಆ ಬಕುಲ ವೃಕ್ಷ ಪೂರ್ತಿ ಹೂವನ್ನ ಬಿಡತ್ತೆ ಅಂತ ಒಂದು ಪ್ರಸಿದ್ಧಿ. ಇಂಥ ಆಶ್ಚರ್ಯ ನಾವು ಅನೇಕ ದೇವಸ್ಥಾನಗಳಲ್ಲಿ ಕೆಲವೊಂದು ಬಾರಿ ನಾವು ನೋಡ್ತೇವೆ. ಮದ್ಯವನ್ನ ಆ ಮೂರ್ತಿಗೆ ನೈವೇದ್ಯವನ್ನ ಮಾಡೋದು, ಮದ್ಯದಿಂದಲೇ ಆ ಮೂರ್ತಿಗೆ ಅಭಿಷೇಕವನ್ನ ಮಾಡುವಂತಹದ್ದು, ಅಥವಾ ಆ ಮದ್ಯವನ್ನ ಆ ಮೂರ್ತಿಯ ಬಾಯಿಗೆ ಹಿಡಿದಾಗ ಘಟಘಟನೆ ಕುಡಿಯುವಂತಹದ್ದು. ಪಾನಕ ನರಸಿಂಹ ಅಂತ ನಾವೆಲ್ಲ ಹೆಸರನ್ನ ಕೇಳಿದ್ದೇವೆ. ಆ ನರಸಿಂಹ ದೇವರಿಗೆ ಪಾನಕವನ್ನ ಕುಡಿಸಿದರೆ ಯಾವ ರೀತಿ ಕುಡಿತಾನೋ ಅದೇ ರೀತಿ ಮದ್ಯವನ್ನ ಕುಡಿತಕ್ಕಂತಹ ಪ್ರತಿಮೆಗಳು ಕೂಡ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಅಪರೂಪಕ್ಕೆ ಕಾಣಸಿಗ್ತವೆ. ಅದರಂತೆ ಮದ್ಯಪಾನ ಮಾಡಿದ ಸ್ತ್ರೀಯರು ತಮ್ಮ ಬಾಯಲ್ಲಿ ಇರುವಂತಹ ಆ ಮದ್ಯವನ್ನ ಬಕುಲ ವೃಕ್ಷದ ಮೇಲೆ ಸುರಿಸಿದರೆ ಆ ಬಕುಲ ವೃಕ್ಷ ಪೂರ್ಣವಾಗಿ ಹೂವನ್ನು ಬಿಡುತ್ತೆ ಅಂತ ಒಂದು ಪ್ರಸಿದ್ಧಿ, ದೋಹದ ಶಾಸ್ತ್ರ. ಈ ಕಾರಣದಿಂದ ವೆಂಕಟನಾಥರು ಆ ದಾರಿಯಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬಕುಲ ವೃಕ್ಷದ ಮೇಲೆ ಮದ್ಯವನ್ನ ಪಾನ ಮಾಡಿದ ಸ್ತ್ರೀ ಮದ್ಯ ಸೇಚನವನ್ನ ಮಾಡ್ತಾಳೆ. ತಕ್ಷಣಕ್ಕೆ ಆ ವೃಕ್ಷ ವೆಂಕಟನಾಥರು ಬರಲಿಕ್ಕೆ ಪುರುಸುತ್ತಿಲ್ಲ. ಆ ಬಕುಲ ವೃಕ್ಷ ಇವರ ಮೇಲೆ ಸಂಪೂರ್ಣವಾಗಿ ಆ ಹೂವಿನ ರಾಶಿಯ ಅಭಿಷೇಕವನ್ನೇ ಮಾಡ್ತಾ ಇದ್ಲೋ ಏನೋ. ಹೇಗೆ ಅಂತ ಹೇಳಿದ್ರೆ, ಮುಂಚೆ ಮಧು ಸೇಚನವನ್ನ ಮಾಡಿದಂತಹ ಸ್ತ್ರೀ ತನ್ನ ತಲೆಯಲ್ಲಿ ಹೂವನ್ನ ಮುಡಿದುಕೊಂಡಿದ್ದಳು. ಬಕುಲ ವೃಕ್ಷ ಹೇಳತ್ತಂತೆ, ಕೇವಲ ಮದ್ಯಪಾನವನ್ನ ಮಾಡಿದಂತಹ ನೀನು ಮಾತ್ರ ಯಾಕೆ ಹೂವನ್ನ ಧರಿಸೋದು? ನಾನೂ ಕೂಡ ಈಗ ನಿನ್ನ ಮೂಲಕ ಮದ್ಯ ಸೇಚನವನ್ನ ಮಾಡಿದ್ದೇನೆ, ಮದ್ಯಪಾನವನ್ನ ಮಾಡಿದ್ದೇನೆ. ಈ ಕಾರಣದಿಂದ ನೀನು ದೇಹದ ಒಂದು ಕಡೆ ಮಾತ್ರ ಹೂವನ್ನ ಧರಿಸಿದರೆ ನಾನು ಇಡೀ ಆ ವೃಕ್ಷದ ತುಂಬ ದೇಹ ಪೂರ್ತಿ ನಾನು ಹೂವನ್ನ ಧರಿಸಿದ್ದೇನೆ ನೋಡು ಅನ್ನುವಷ್ಟರ ಮಟ್ಟಿಗೆ ಆ ಬಕುಲ ಜಾತಿಯ ವೃಕ್ಷ ತನ್ನ ವೃಕ್ಷದ ತುಂಬ ಪೂರ್ಣ ಹೂವನ್ನ ಧರಿಸಿತ್ತು ಅನ್ನೋದನ್ನ ಕವಿಗಳು ಈ ಶ್ಲೋಕದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ತಿಲಕ ವೃಕ್ಷದ ಒಂದು ದೋಹದವನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕುವಲಯದಲ ನೀಲಲೋಚನಾಭಿಸ್ತಿಲಕತುರಶ್ವವಲೋಕಿತೇಷು ನೂನಂ ಪ್ರತಿಫಲಿತ ವಿಲೋಚನಾನಿ नो चेत् समरुचिभाजे कथं सुमानि तेषाम्. ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ತಿಲಕ ವೃಕ್ಷದ ಒಂದು ದೋಹದವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಈ
ಅನೇಕ ಜನ ಸುಂದರ ಸ್ತ್ರೀಯರು ಆ ಸಂದರ್ಭದಲ್ಲಿ ಇದ್ದರು. ಆ ಎಲ್ಲ ಸುಂದರ ಸ್ತ್ರೀಯರ ಕಣ್ಣುಗಳು ಹೇಗಿದ್ವು? ಕನ್ನೆಯಿದಿಲೆ, ಕಪ್ಪಾದ ಕನ್ನೆಯಿದಿಲೆ ಹೂವಿನ ಕಾಂತಿ ಹೇಗಿರತ್ತೋ ಆ ಹೂವಿನ ಕಾಂತಿಯಂತೆ ಈ ಸುಂದರಿಯರಾದ ಸ್ತ್ರೀಯರ ಕಣ್ಣುಗಳು ಇದ್ದವು. ಅಂಥ ಆ ಸುಂದರ ಸ್ತ್ರೀಯರ ಕಣ್ಣಿನ ನೋಟ ತಿಲಕ ವೃಕ್ಷದ ಮೇಲೆ ಬಿತ್ತು. ತಿಲಕ ವೃಕ್ಷದ ಮೇಲೆ ಬಿದ್ದ ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಆ ಇಡೀ ತಿಲಕ ವೃಕ್ಷದ ತುಂಬ ಹೂವುಗಳು ಬಿಟ್ಟವು. ಆದರೆ ರಸಿಕರ ಒಂದು ದೃಷ್ಟಿಯಿಂದ ಅಥವಾ ಶೃಂಗಾರ ರಸದಿಂದ ಈ ಶ್ಲೋಕವನ್ನ ನಾವು ಗಮನಿಸೋದು ಅಂತಾದರೆ, ತಿಲಕ ವೃಕ್ಷದಲ್ಲಿ ಯಾವ ಹೂಗಳು ಬಿಟ್ಟಿದ್ದಾವೆ ಅದನ್ನ ಹೂಗಳು ಅಂತ ಕರೆಯೋದಲ್ಲ ಹೊರತು, ಆ ತಿಲಕ ವೃಕ್ಷದಲ್ಲಿ ಬಿಟ್ಟ ಎಲ್ಲ ಹೂಗಳು ಕೂಡ ಆ ತಿಲಕ ವೃಕ್ಷದ ಕಣ್ಣುಗಳು. ಯಾಕೆ ಅಂತ ಹೇಳಿದ್ರೆ, ಆ ತಿಲಕ ವೃಕ್ಷದ ಕಣ್ಣುಗಳು ಆ ಸುಂದರ ಸ್ತ್ರೀಯರ ಸೌಂದರ್ಯವನ್ನ ನೋಡೋದಕ್ಕೆ ಕೇವಲ ಒಂದು ಹೂವೋ ಅಥವಾ ಎರಡು ಹೂವೋ, ಇಷ್ಟರಿಂದಲೇ ಆ ಸುಂದರಿಯರಾದ ಸ್ತ್ರೀಯರ ನೋಟವನ್ನ ಸೌಂದರ್ಯವನ್ನ ನಮ್ಮಿಂದ ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣದಿಂದ ಇಡೀ ನಮ್ಮ ದೇಹ ಪೂರ್ತಿ ಹೂವನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡಾಗ ಆ ಕಣ್ಣುಗಳಿಂದ ಆ ಸುಂದರ ಸ್ತ್ರೀಯರ ದೇಹದ ಸೌಂದರ್ಯ ಸಿರಿಯನ್ನ ಅನುಭವಿಸಬಹುದೋ ಏನೋ ಅನ್ನೋ ಕಾರಣಕ್ಕೋಸ್ಕರ ಇಡೀ ವೃಕ್ಷ ತುಂಬ ಹೂಗಳನ್ನ ಬಿಟ್ಟು ಆ ಹೂವಿನ ಸಂಪತ್ತನ್ನ, ಹೂವಿನ ದೋಹದವನ್ನ ಆ ಸಂದರ್ಭದಲ್ಲಿ ತಿಲಕ ವೃಕ್ಷಗಳು ಮಾಡಿಕೊಟ್ಟವು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ ಕವಿಗಳು. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಒಂದು ನಮೇರು ಅನ್ನೋ ಜಾತಿಯ ಒಂದು ವೃಕ್ಷ, ಆ ನಮೇರು ಅನ್ನೋ ಜಾತಿಯ ಒಂದು ವೃಕ್ಷ ಜಾತಿಯ ದೋಹದವನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪರಿಹಸನ ಪರಾಃ ಪಯೋರುಹಾಕ್ಷ್ಯಃ ಸುಮಕಪಟೇನ ಹಸಂತಮಾ ಬಬಂಧುಃ ವ್ರತತಿ ತತಿಭಿರಂಗನಾ ನಮೇರುಂ ಪರಿಹಸತೀತಿ ವಿಲೋಕ್ಯ ಕಿಂ ಮದೀಯಂ. ಆ ಮದುವೆಯ ದಿಬ್ಬಣ, ಮದುವೆಯನ್ನ ಮುಗಿಸಿ ಅನೇಕ ಜನ ಬಾಂಧವರೊಟ್ಟಿಗೆ ಸೇರಿಕೊಂಡು ನಮೇರು ವೃಕ್ಷದ ಸಮೀಪಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಗದಾ ಇದ್ರಂತೆ ಆ ಎಲ್ಲ ಸುಂದರ ಸ್ತ್ರೀಯರು ಕೂಡ. ಎಂಥ ಆಶ್ಚರ್ಯ ಅಂದ್ರೆ, ಮದ್ಯರಸವನ್ನ ಉಗಿದಾಗ ವೃಕ್ಷಗಳು ಹೂವನ್ನ ಬಿಟ್ಟವು, ಬಕುಲ ಜಾತಿಯ ವೃಕ್ಷಗಳು ಹೂವನ್ನ ಬಿಟ್ಟವು, ತಿಲಕ ವೃಕ್ಷ ಹೂವು ಬಿಡ್ತು ಅನ್ನೋದನ್ನ ನಾವು ಕೇಳ್ತೇವೆ. ಆದರೆ ಕೆಲವೊಂದು ವೃಕ್ಷಗಳ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ವೃಕ್ಷಗಳ ಹತ್ತಿರ ಹೋಗಿ ಸುಂದರಿಯರಾದಂತಹ ಸ್ತ್ರೀಯರು ನಕ್ಕರೆ ಆ ವೃಕ್ಷದಲ್ಲಿ ತಕ್ಷಣಕ್ಕೆ ಹೂಗಳೆಲ್ಲವೂ ಕೂಡ ಬಿಟ್ಟು ಬಿಡುತ್ತವೆ. ಹಾಗಾದ್ರೆ ಅನೇಕ ವೃಕ್ಷಗಳ ಸ್ವಭಾವ ಒಂದೇ ರೀತಿಯಾಗಿ ಇರೋದಲ್ಲ, ಅನೇಕ ವೃಕ್ಷಗಳ ಸ್ವಭಾವ ಅನೇಕ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಈ ಮೂಲಕ ನಾವು ಗಮನಿಸಬಹುದಾಗಿದೆ. ಅಂಥ ಅನೇಕ ವಿಚಿತ್ರ ಸ್ವಭಾವಗಳಲ್ಲಿ ಒಂದು ಜಾತಿಯ ವೃಕ್ಷ ನಮೇರು ಅನ್ನೋ ವೃಕ್ಷ. ಈ ವೃಕ್ಷದ ಸಮೀಪಕ್ಕೆ ಹೋಗಿ ಯಾರಾದರೂ ಕೂಡ ಸುಂದರಿಯರಾದಂತಹ ಸ್ತ್ರೀಯರು ನಕ್ಕರೆ ತಕ್ಷಣಕ್ಕೆ ಆ ವೃಕ್ಷದಲ್ಲಿ ಎಲ್ಲ ಹೂಗಳು ಕೂಡ ಬಿಟ್ಟು ಬಿಡ್ತವೆ. ಆ ವೃಕ್ಷದ ಸಮೀಪಕ್ಕೆ ಹೋಗಿ ನಕ್ಕಾಗ ನಮೇರು ವೃಕ್ಷ
ಹೂಗಳನ್ನು ಬಿಟ್ಟರೆ ಆ ಸುಂದರ ಸ್ತ್ರೀಯರು ಅಂದುಕೊಳ್ತಾ ಇದ್ದಾರೆ, ನಮಗ್ಯಾಕೋ ಈ ವೃಕ್ಷಗಳು ಅಣಕಿಸ್ತಾ ಇದ್ದಾವೋ ಏನೋ. ಪರಿಹಸನ ಪರಾಹ, ನಮ್ಮನ್ನ ಹಾಸ್ಯ ಮಾಡೋದಕ್ಕೋಸ್ಕರವೇ ಈ ನಮೇರು ಅನ್ನೋ ವೃಕ್ಷ ಹೂವನ್ನ ಬಿಟ್ಟಿದೆಯೋ ಏನೋ ಅನ್ನೋದಕ್ಕೋಸ್ಕರ ಆ ಸುಂದರಿಯರಾದ ಸ್ತ್ರೀಯರು ಏನು ಮಾಡಬೇಕು ಅನ್ಕೋತಾರೆ, ಈ ವೃಕ್ಷಗಳನ್ನ ಬಂಧಿಸೋಣ. ನೋಡಿ, ನಾವೆಲ್ಲ ಜೀವನದಲ್ಲಿ ಕಳ್ಳತನ ಮಾಡಿದ್ರೆ ಪೊಲೀಸರು ಬಂಧಿಸ್ತಾರೆ, ಅಥವಾ ಕೆಟ್ಟ ಕೆಲಸವನ್ನ ಮಾಡಿದರೆ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಎದುರಿಸೋದಕ್ಕೋಸ್ಕರ ಒಂದು ಕೋಣೆಯಲ್ಲಿ ಆ ಮಕ್ಕಳನ್ನ ಬಂಧಿಸ್ತಾರೆ. ಆದರೆ ಆ ವೃಕ್ಷಗಳು ಹೂ ಬಿಟ್ಟಿರೋ ಕಾರಣಕ್ಕೋಸ್ಕರ ಆ ಎಲ್ಲ ಸುಂದರ ಸ್ತ್ರೀಯರು ಕೂಡ ಈ ವೃಕ್ಷಕ್ಕೆ ಶಿಕ್ಷೆಯನ್ನ ಮಾಡಬೇಕು. ಮಕ್ಕಳನ್ನು ಕೋಣೆಯಲ್ಲಿ ಹಾಕದಂತೆ, ಕಳ್ಳರನ್ನ ಜೈಲಿನಲ್ಲಿ ಹಾಕಿದಂತೆ ಈ ಮರವನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲೋ ಜೈಲಿನಲ್ಲೋ ಇಡ್ಲಿಕ್ಕೆ ಸಾಧ್ಯ ಉಂಟೆ? ಅದಕ್ಕೋಸ್ಕರ ಆ ಸುಂದರ ಸ್ತ್ರೀಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಜಾಗದಲ್ಲಿ ಈ ವೃಕ್ಷಗಳು ಇದ್ದವೋ ಆ ಜಾಗದಲ್ಲಿಯೇ ಅನೇಕ ತರಹದ ಬಳ್ಳಿಗಳಿಂದ ಆ ವೃಕ್ಷಗಳನ್ನ ಬಂಧಿಸಿ ಬಿಡ್ತಾರೆ. ಯಾವಾಗ ಆ ವೃಕ್ಷಗಳನ್ನ ಬಂಧಿಸ್ತಾರೋ ಆ ಸಂದರ್ಭದಲ್ಲಿ ಇನ್ನಷ್ಟು ಜಾಸ್ತಿ ಹೂವನ್ನ ಬಿಡ್ತಾವಂತೆ. ಆ ಸಂದರ್ಭದಲ್ಲಿ ಅದು ಹೇಗಿದೆ ಅಂತ ಹೇಳಿದ್ರೆ, ನಮೇರು ವೃಕ್ಷದ ಸ್ವಭಾವವೇ ಆ ರೀತಿಯಾಗಿದೆ. ಅಂದ್ರೆ ಸುಂದರ ಸ್ತ್ರೀಯರು ನಕ್ಕು ಆ ವೃಕ್ಷಗಳನ್ನ ಬಳ್ಳಿಗಳಿಂದ ಕಟ್ಟಿದಾಗ ನಮೇರು ವೃಕ್ಷದ ದೋಹದ ಉಂಟಾಗತ್ತೆ. ಕೇವಲ ನಕ್ಕಾಗ ಸ್ವಲ್ಪ ಹೂ ಬಿಟ್ಟರೆ ಅದನ್ನು ಬಂಧಿಯನ್ನಾಗಿ ಮಾಡಿದಾಗ ಇನ್ನಷ್ಟು ಹೂವುಗಳು ಬಿಟ್ಟು ಆ ಹೂವಿನ ಸಮೃದ್ಧಿಯನ್ನೇ, ಆ ಸುರಿಮಳೆಯನ್ನೇ ಸುರಿಸಿ ಬಿಡತ್ತಂತೆ ಆ ನಮೇರು ಅನ್ನೋ ಜಾತಿಯಂತಹ ಒಂದು ವೃಕ್ಷ. ಹೀಗೆ ಮದುವೆ ದಿಬ್ಬಣ ಹೊರಟಂತ ಸಂದರ್ಭದಲ್ಲಿ ಆ ಸುಂದರ ಸ್ತ್ರೀಯರು ನಗೋದ್ ಅಷ್ಟೇ ಅಲ್ಲ, ಬಳ್ಳಿಗಳಿಂದ ಆ ವೃಕ್ಷವನ್ನ ಕಟ್ಟಿದಾಗಲೂ ಕೂಡ ಆ ಅನೇಕ ವೃಕ್ಷಗಳು ಆ ಹೂವನ್ನ ಸುರಿಮಳೆಯನ್ನ ಇನ್ನಷ್ಟು ಅಪರಿಮಿತವಾಗಿ ಹೂವಿನ ಸುರಿಮಳೆಯನ್ನ ಸುರಿಸಿದವು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಮಾವಿನ ವೃಕ್ಷದ ಒಂದು ದೋಹದವನ್ನ ವರ್ಣನೆ ಮಾಡ್ತಾ ಇದ್ದಾರೆ. करिपरिमथनात् कुशेशयाक्ष्याः प्रतिविटपं विकचत् प्रसूनशाली सभयमभिनिरीक्षितावकाशो व्यपगतनिद्र इवास यत्र च्यूतः. ವೃಕ್ಷ, ಮಾವಿನ ವೃಕ್ಷದ ದೋಹದವನ್ನ ವರ್ಣನೆ ಮಾಡಲಿಕ್ಕೆ ಕವಿಗಳು ಆರಂಭ ಮಾಡ್ತಾ ಇದ್ದಾರೆ. ಕರಿಪರಿಮಥನಾತ್ ಕುಶೇಶಯಾಕ್ಷ್ಯಾಃ, ಒಬ್ಬ ಸುಂದರಿ ಸ್ತ್ರೀ ಇದ್ದಳಂತೆ. ಆ ಸುಂದರಿ ಕೋಮಲಾಂಗಿಯ ಕೈಯ ಸ್ಪರ್ಶ ಮಾವಿನ ವೃಕ್ಷಕ್ಕೆ ಉಂಟಾಯಿತು. ಆ ಮಾವಿನ ವೃಕ್ಷಕ್ಕೆ ಉಂಟಾದಾಗ ಅದಕ್ಕಿಂತ ಮುಂಚೆ ಆ ಮಾವಿನ ವೃಕ್ಷದಲ್ಲಿ ಯಾವ ಹೂವು ಇಲ್ಲ, ಯಾವ ಕಾಯಿ ಇಲ್ಲ, ಯಾವ ಹಣ್ಣುಗಳೂ ಕೂಡ ಆ ಮಾವಿನ ವೃಕ್ಷದಲ್ಲಿ ಬೆಳೆದಿರಲಿಲ್ಲ. ಆದರೆ ಅದೇ ಕೋಮಲಾಂಗಿಯ ಸುಂದರಿ ಸ್ತ್ರೀಯ ಕೈಯ ಸ್ಪರ್ಶ ಆಯಿತು ಅಂತ ಹೇಳಿದಾಗ ತಕ್ಷಣಕ್ಕೆ ಆ ಮಾವಿನ ವೃಕ್ಷದಲ್ಲಿ ಎಲ್ಲ ಕಡೆ ಹೂ ಬಿಡಲಿಕ್ಕೆ ಆರಂಭ ಆಯಿತು ಅಂತ ಹೇಳ್ತಾರೆ. ನಾವೆಲ್ಲ ಕೇಳ್ತೇವೆ, ತಿಂದ ಹಲಸು ಉಂಡ ಮಾವು, ಹಸಿವೆಯಾದಾಗ ಇನ್ನಷ್ಟು ಹಲಸನ್ನ ತಿನ್ನಬೇಕು, ಊಟ ಆದ ಮೇಲೆ ಹಣ್ಣಿನ ರಾಜ ಅಂದರೆ ಮಾವಿನ ಹಣ್ಣನ್ನ ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈಗಿನ ಕಾಲದಲ್ಲಿ ಮಾವಿನ ಹಣ್ಣು 12 ತಿಂಗಳ ಕಾಲವೂ ಕೂಡ ಸಿಗತ್ತೆ. ಆದರೆ ಹಿಂದಿನ ಸಂಪ್ರದಾಯವನ್ನ ನಾವು ಗಮನಿಸೋದು ಅಂತಾದರೆ ಕೇವಲ
ಕಾರು ಹುಣ್ಣಿಮೆಯ ತನಕ ಮಾತ್ರ ಆ ಮಾವಿನ ಹಣ್ಣನ್ನ ತಿನ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅದರ ನಂತರ ಆ ಮಾವಿನ ಹಣ್ಣುಗಳಲ್ಲಿ ಅನೇಕ ತರಹದ ಕೀಟಾಣುಗಳು ಬೆಳೀಲಿಕ್ಕೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಹಣ್ಣುಗಳನ್ನ ತಿಂದರೆ, ಮಾವಿನ ಹಣ್ಣನ್ನ ತಿಂದರೆ ಅದು ಅನಾರೋಗ್ಯಕ್ಕೆ ಕಾರಣವಾಗತ್ತೆ ಅನ್ನೋ ಕಾರಣದಿಂದ ನಮ್ಮ ಹಿಂದಿನ ಅನೇಕ ಸಂಪ್ರದಾಯವಾದಿಗಳು ಆ ಮಾವಿನ ಹಣ್ಣನ್ನ ಕೇವಲ ಕಾರು ಹುಣ್ಣಿಮೆಯ ತನಕ ಮಾತ್ರ ಆ ಹಣ್ಣನ್ನ ತಿನ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದರು. ಅಂಥ ಮಾವಿನ ವೃಕ್ಷ ಅದು ಯಾವಾಗ ಹೂ ಬಿಡತ್ತೆ ಅಂತ ಹೇಳಿದ್ರೆ, ಸುಂದರಿ ಆ ಸ್ತ್ರೀ ಏನಿದ್ದಾಳೆ, ಆ ಸ್ತ್ರೀ ತನ್ನ ಕೈಯ ಸ್ಪರ್ಶದಿಂದ ಆ ಮಾವಿನ ವೃಕ್ಷವನ್ನು ಸ್ವಲ್ಪ ಸವರ್ತಾಳಂತೆ. ಆ ವೃಕ್ಷಕ್ಕೆ ಸವರಿದಾಗ ಆ ಇಡೀ ಕಂಪು ಇಡೀ ವೃಕ್ಷದ ತುಂಬ ವ್ಯಾಪಿಸಿಕೊಂಡು ಬಿಡುತ್ತೆ. ನಮಗೂ ಕೂಡ ಕೆಲವೊಂದು ಬಾರಿ ದೇಹದಲ್ಲಿ ಕಂಪನ ಆದಾಗ ಇಡೀ ದೇಹದ ತುಂಬಾ ರೋಮಾಂಚನ ಆಗುವಂತಹದ್ದು, ಮೈ ಜುಮ್ ಅಂತ ಅನ್ನಿಸುವಂತಹದ್ದು ನಾವೆಲ್ಲ ಗಮನಿಸ್ತೇವೆ. ಅದೇ ರೀತಿಯಾಗಿ ವೃಕ್ಷಕ್ಕೂ ಕೂಡ ಜೀವ ಚೈತನ್ಯ ಇದೆ ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಒಬ್ಬ ಸುಂದರಿಯಾದ ಸ್ತ್ರೀ ಮಾವಿನ ವೃಕ್ಷದ ಯಾವುದೋ ಒಂದು ಭಾಗದಲ್ಲಿ ಮೆದುವಾಗಿ ಸವರಿದರೆ ಸಾಕು, ಇಡೀ ವೃಕ್ಷದ ತುಂಬ ಆ ಹೂ ಬಿಡತ್ತೆ ಅಂತ ಹೇಳಿದ್ರೆ ಇದೆಂಥ ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದು ಘಟನೆ. ಆಗ ಆ ಸ್ತ್ರೀಯರು ಆ ಹೂ ಬಿಟ್ಟ ತಕ್ಷಣವೇ ಯಾವ ರೀತಿಯ ಇತ್ತು ಅಂತ ಹೇಳಿದ್ರೆ, ನಿದ್ರೆಯಿಂದ ಎದ್ದವರು ಗಾಢವಾದ ನಿದ್ದೆಯಲ್ಲಿ ಇರ್ತಾರೆ. ಗಾಢವಾದ ನಿದ್ದೆಯಲ್ಲಿ ಇರ್ತಕ್ಕಂತಹ ಯಾವ ಜನರು ಇರ್ತಾರೋ ತಕ್ಷಣಕ್ಕೆ ಅವರನ್ನ ಎಬ್ಬಿಸಿದರೆ ಎಷ್ಟು ಭಯಭೀತರಾಗಿ ಅವರು ಉಳಿದವರನ್ನ ನೋಡ್ತಾರೋ, ಅದೇ ರೀತಿಯಾಗಿ ಈ ಮಾವಿನ ವೃಕ್ಷವೂ ಕೂಡ ಸುಂದರಿ ಸ್ತ್ರೀಯ ಕೈ ಸ್ಪರ್ಶ ಆಗೋದಕ್ಕಿಂತ ಮುಂಚೆ ನಿದ್ದೆ ಮಾಡ್ತಾ ಇತ್ತು. ಇವರ ಸ್ಪರ್ಶದಿಂದ ನಿದ್ರೆಯಿಂದ ಎದ್ದ ಪುರುಷ ಯಾವ ರೀತಿ ಭೀತನಾಗಿ ನೋಡ್ತಾನೋ ಅದೇ ರೀತಿಯಾಗಿ ಈ ವೃಕ್ಷವೂ ಕೂಡ ಭೀತವಾಗಿ ತನ್ನ ಎಲ್ಲ ಇಡೀ ದೇಹದ ತುಂಬ ಹೂವನ್ನ ಬಿಡಿಸಿಕೊಂಡು ಇಡೀ ವೃಕ್ಷದ ತುಂಬ ಹೂವನ್ನ ಬಿಟ್ಟುಕೊಂಡು ನಿದ್ದೆಯಿಂದ ಎದ್ದವರಂತೆ ನೋಡ್ತಾ ಇದೆಯೋ ಏನೋ ಅಂತ ಅನಿಸ್ತಾ ಇದೆ ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ.